ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ತಾಲೂಕ್ ಪಂಚಾಯತಿಯಿಂದ ಹೊಸ ನೇಮಕಾತಿಯನ್ನ ಕರೆದಿದ್ದಾರೆ. ಯಾವ ಹುದ್ದೆಗಳನ್ನ ಕರೆದಿದ್ದಾರೆ, ಹೇಗೆ ಅರ್ಜಿ ಹಾಕೋಬೇಕು, ವಯೋಮಿತಿ, ಡೀಟೇಲ್ಸ್, ಎಜುಕೇಶನ್, ಕ್ವಾಲಿಫಿಕೇಶನ್ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿ ದಿನನೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅರ್ಜಿಯನ್ನ ಹಾಕಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. KSR LPS ಅಂದ್ರೆ ತಾಲೂಕ್ ಪಂಚಾಯಿತಿ ಅಡಿಯಲ್ಲಿ ಬರುವಂತಹ ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಉಡುಪಿ, ತುಮಕೂರಿನಲ್ಲಿ ಕೊರಟಗೆರೆ, ತಿಪಟೂರು, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಕುಣಿಗಲ್, ಶಿರಾ, ತುರುವೇಕೆರೆ ಇಷ್ಟು ಪ್ಲೇಸ್ಗಳಲ್ಲಿ ಹುದ್ದೆ ಖಾಲಿ ಇದೆ. 20 ಹುದ್ದೆ ಖಾಲಿ ಇದೆ. ಯಾವ್ಯಾವುದು ಅಂತ ನೋಡೋದಾದ್ರೆ ಜಿಲ್ಲಾ ಮ್ಯಾನೇಜರ್, ಕ್ಲಸ್ಟರ್ ಸೂಪರ್ವೈಸರ್, ಬ್ಲಾಕ್ ಮ್ಯಾನೇಜರ್, ಇನ್ನು ಇತರೆ ಹಲವಾರು ಹುದ್ದೆ ಖಾಲಿ ಇದೆ. ಯಾವ್ಯಾವುದು ಅಂತ ಹೇಳಿ ಲಿಸ್ಟ್ ನ ತೋರಿಸ್ತೀನಿ. ಸ್ಯಾಲರಿಯನ್ನ ಎಷ್ಟು ಅಂತ ಹೇಳಿ ಅವರು ಮೆನ್ಷನ್ ಮಾಡಿರೋದಿಲ್ಲ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ಹೇಳಿ ಡೀಟೇಲ್ಸ್ ನ ನೋಡೋದಾದ್ರೆ ಜಿಲ್ಲಾ ಮ್ಯಾನೇಜರ್ ಹುದ್ದೆ 1 ಖಾಲಿ ಇದೆ. ಜಿಲ್ಲಾ ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆ 1 ಖಾಲಿ ಇದೆ. ಜಿಲ್ಲಾ ಮ್ಯಾನೇಜರ್ ಸ್ಕಿಲ್ ಅಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಹುದ್ದೆ 1 ಖಾಲಿ ಇದೆ. ಆಫೀಸ್ ಅಸಿಸ್ಟೆಂಟ್ ಅಂದ್ರೆ ಕಚೇರಿ ಸಹಾಯಕ ಹುದ್ದೆ 1 ಖಾಲಿ ಇದೆ. ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆ 2 ಖಾಲಿ ಇದೆ. ಕ್ಲಸ್ಟರ್ ಸೂಪರ್ವೈಸರ್ ಹುದ್ದೆ 3 ಖಾಲಿ ಇದೆ. ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಹುದ್ದೆ 5 ಖಾಲಿ ಇದೆ. ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ಸ್ ಹುದ್ದೆ 6 ಖಾಲಿ ಇದೆ. ಟೋಟಲ್ 20 ಹುದ್ದೆ ಖಾಲಿ ಇದೆ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಎಲ್ಲಾ ಹುದ್ದೆಗೂ ವಯೋಮಿತಿ ಮೆನ್ಷನ್ ಮಾಡಿರೋದಿಲ್ಲ. ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆಗೆ ಮ್ಯಾಕ್ಸಿಮಮ್ 45 ವರ್ಷದವರು ಅರ್ಜಿಯನ್ನ ಹಾಕಬಹುದು. ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಮ್ಯಾನೇಜರ್ ಅಂದ್ರೆ ಜಿಲ್ಲಾ ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆಗೆ ಕೂಡ ಮ್ಯಾಕ್ಸಿಮಮ್ 40 ಅಥವಾ 40ಕ್ಕಿಂತ ಕಮ್ಮಿ ಇರೋರು ಅರ್ಜಿಯನ್ನ ಹಾಕಬಹುದು. ಇನ್ನಿತರೆ ಹುದ್ದೆಗಳಿಗೆ ಅವರು ವಯೋಮಿತಿಯ ಡೀಟೇಲ್ಸ್ ನ ಕೊಟ್ಟಿರೋದಿಲ್ಲ. ನೋಟಿಫಿಕೇಶನ್ ನ ಓದ್ಕೊಳ್ಳಿ, ನಿಮಗೂ ಕೂಡ ಗೊತ್ತಾಗುತ್ತೆ. ನೆಕ್ಸ್ಟ್ ಎಜುಕೇಶನ್, ಕ್ವಾಲಿಫಿಕೇಶನ್ ಮತ್ತೆ ಅರ್ಜಿ ಹೇಗೆ ಹಾಕೋಬೇಕು ಅನ್ನೋದ್ರ ವಿವರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಜಸ್ಟ್ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿದ್ರೆ ಆಯ್ತು. ನೀವು ಲೈಕ್ ಮಾಡಿದಾಗ ನಮಗೂ ಕೂಡ ವಿಡಿಯೋ ಮಾಡಬೇಕು ಅನ್ನೋ ಪ್ರೋತ್ಸಾಹ ಸಿಗುತ್ತೆ. ಸೊ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರೇ ಜಾಬ್ ಹುಡುಕ್ತಾ ಇದ್ರು ಅಂತವರಿಗೆ ಈ ವಿಡಿಯೋ, ಈ ಚಾನೆಲ್ ಎಲ್ಲ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಅಪ್ಲಿಕೇಶನ್ ಫೀಸ್ ವಿವರ ತಿಳ್ಕೊಳ್ಳೋದಾದ್ರೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಯಾವುದೇ ಕ್ಯಾಟಗರಿಯವರಿಗೂ ಕೂಡ ಎಲ್ಲ ಕ್ಯಾಟಗರಿವರೆಗೂ ಫ್ರೀ ಇರುತ್ತೆ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೋಬಹುದು. ಸೆಲೆಕ್ಷನ್ ಪ್ರೋಸೆಸ್ ನ ನೋಡೋದಾದ್ರೆ ಲಿಖಿತ ಪರೀಕ್ಷೆ ಇರುತ್ತೆ, ಅಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ, ಅಂದ್ರೆ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ಆಗಿದೆ. ಇದು ಯಾವ ವೆಬ್ಸೈಟ್ ನಲ್ಲಿ ನಾವು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ, ನಮ್ಮದೇ ವೆಬ್ಸೈಟ್ ಕಣ್ರಿ, prgovernmentjobs.com ಅಂತ ಹೇಳಿ. ನಿಮಗೆ ಗೌರ್ಮೆಂಟ್ ಜಾಬ್ಸ್ ಗಳ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ನಾವು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ, prgovtjobs.com ಅಂತ ಹೇಳಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದೀವಿ. ಇದನ್ನ ಏನಕ್ಕೆ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳಿದ್ರೆ ಯೂಟ್ಯೂಬ್ ನಲ್ಲಿ 2 ರಿಂದ 3 ಜಾಬ್ ಡೀಟೇಲ್ಸ್ ದಿನಕ್ಕೆ ತಿಳಿಸ್ಕೊಡ್ಬಹುದು. ಅದೇ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಹಲವಾರು ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ಬಹುದು. ಪ್ರತಿ ದಿನಾನು ನೀವು ತಿಳ್ಕೋಬಹುದು. ಅದಕ್ಕೋಸ್ಕರ ಈ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಈ ವೆಬ್ಸೈಟ್ ಏನೋ ಕ್ರಿಯೇಟ್ ಮಾಡಿದೀವಿ, ಆದ್ರೆ ಇದರಲ್ಲಿ ಜಾಬ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಅಂದ್ರೆ ಇನ್ಫಾರ್ಮೇಶನ್ ತಲುಪತ್ತೆ ಅಂತ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ನಾವು ಒಂದು ಐಡಿಯಾ ಮಾಡಿದೀವಿ ಕಣ್ರಿ. ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಇದೆ ನಮ್ದು. ಅದೆರಡನ್ನ ಇಲ್ಲಿ ಬಟನ್ಸ್ ಇದೆ, ವೆಬ್ಸೈಟ್ ನಲ್ಲೇ ಬಟನ್ ಇದೆ, ಇಲ್ಲಿಂದ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗಿ. ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ನ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಫಾಲೋ ಮಾಡ್ಕೊಂಡ್ರೆ ನಮ್ಮ ಚಾನಲ್ಗಳನ್ನ. ಇಲ್ಲಿ ವೆಬ್ಸೈಟ್ ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಯಾವ ಜಾಬ್ ಅಪ್ಲೋಡ್ ಆಗಿದೆ ಮತ್ತೆ ಅದರ ಲಿಂಕ್ ಎರಡನ್ನೂ ನಿಮಗೆ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ನಲ್ಲಿ ಕೊಟ್ಟಿರ್ತೀವಿ. ಅದಕ್ಕೋಸ್ಕರ ಅದೆರಡನ್ನು ಫಾಲೋ ಮಾಡಿ. ಕೊನೆ ದಿನಾಂಕ ಹತ್ತಿರ ಬರ್ತಿದ್ದಾಗೆ ಅದರ ಡೀಟೇಲ್ಸ್ ಕೂಡ ಹೇಳ್ತೀವಿ. ಈ ಜಾಬ್ ಕೊನೆ ದಿನಾಂಕ ಹತ್ತಿರ ಬರ್ತಾ ಇದೆ, ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಲಿಂಕ್ ನ ಕೂಡ ಪ್ರೊವೈಡ್ ಮಾಡ್ತೀವಿ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ನಲ್ಲಿ.
ಗೊತ್ತಾಯ್ತಲ್ವಾ? ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ PR ಗೌರ್ಮೆಂಟ್ ಜಾಬ್ಸ್ ಡೀಟೇಲ್ ಇದೆಯಲ್ಲ, ಅದನ್ನ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಜಾಬ್ಸ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್, 10th ಪಾಸ್, 12th ಪಾಸ್, ಡಿಗ್ರಿ ಜಾಬ್ಸ್ ಅಂತ ಇದೆ. ಇದಿಷ್ಟು ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲೂ ಕೂಡ ಬಟನ್ ಇದೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದ್ರೆ ನಿಮಗೆ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್, 10th ಪಾಸ್ ಮತ್ತೆ ಇಲ್ಲಿ ಲಿಸ್ಟ್ ಗಳಿದೆ, ಯಾವ್ಯಾವ ಹುದ್ದೆ ಖಾಲಿ ಇದೆ ಅಂತ ಹೇಳಿ ಎಲ್ಲ ಲಿಸ್ಟ್ ಇದೆ. ಮೋರ್ ಜಾಬ್ಸ್ ಕ್ಲಿಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಹುದ್ದೆ ಓಪನ್ ಆಗುತ್ತೆ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇಂದು, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದು ಓಪನ್ ಆಗುತ್ತೆ, ಇಲ್ಲಿ 10th ಪಾಸ್ ಇಂದ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ನಾವೀಗ ಓಪನ್ ಮಾಡ್ತಿರೋದು ಇಲ್ಲಿದೆ ನೋಡಿ, ಕರ್ನಾಟಕ ಜಾಬ್ಸ್ ಕೆಳಗಡೆ ತಾಲೂಕ್ ಪಂಚಾಯತಿ ಉಡುಪಿ ತುಮಕೂರು ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಇವಾಗ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅನ್ನೋ ವಿವರ ತಿಳ್ಕೊಳ್ಳೋಣ. ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕೋಬೇಕು. ಅದರ ಸ್ಟೆಪ್ಸ್ ಡೆಮೋ ವಿಡಿಯೋ ಇದೆ, ಅದು ಹೇಗೆ ನೀವು ಪಡ್ಕೋಬಹುದು ಅನ್ನೋದನ್ನು ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ಈ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು. ಏನು ಅಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಏನೇನ್ ಕ್ರೈಟೀರಿಯಾ ಇದೆ ಎಲ್ಲ ತಿಳ್ಕೊಂಡ ನಂತರ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ನೆಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ನಿಮ್ಗೆ ಏನಾದ್ರು ಜಾಬ್ ಸಿಕ್ಕಿದ್ರೆ ಇಮೇಲ್ ಮುಖಾಂತರ ಅಥವಾ SMS ಮುಖಾಂತರ ತಿಳಿಸ್ಕೊಡ್ತಾರೆ. ID ಪ್ರೂಫ್ ಇಟ್ಕೊಂಡಿರಿ, ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಈ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ಡ್ ಕಾಪೀಸ್ ಇಟ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ನಲ್ಲಿ ಫೋಟೋ ತಗೊಂಡು ಇಟ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸ್. ಎಜುಕೇಶನಲ್ ಕ್ವಾಲಿಫಿಕೇಶನ್ಗೆ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡ್ ಇಟ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ನ ಸರ್ಟಿಫಿಕೇಟು ಮತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ. ಅಪ್ಲಿಕೇಶನ್ ಲಿಂಕ್ ಮುಂದೆ ನಿಮಗೆ ಮುಂದೆ ನಿಮಗೆ ತಿಳಿಸ್ಕೊಡ್ತೀವಿ. ಓಕೆನಾ? ಅಪ್ಲಿಕೇಶನ್ ಎಲ್ಲ ಫಿಲ್ಅಪ್ ಮಾಡಿದ ನಂತರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟ್ ಇದೆ ಡೀಟೇಲ್ಸ್ ಅಂತ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಅಪ್ಲಿಕೇಶನ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಈ ತರ ಏನಾದ್ರು ಬಂದ್ರೆ ಅದನ್ನ ಬರೆದಿಟ್ಕೊಳ್ಳಿ, ನಿಮ್ಮ ರೆಫರೆನ್ಸ್ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 12 ಜೂನ್ 2025, ಕೊನೆಯ ದಿನಾಂಕ 21 ಜೂನ್ 2025. ಈ ವೆಬ್ಸೈಟ್ ನಲ್ಲಿ ಕ್ಲಿಕ್ ಬರ್ತಿರಲ್ಲ, ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂಡ್ ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಇದೆ. ಇದರ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಇದೆಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿಂದ ನೀವು ಅರ್ಜಿಯನ್ನ ಹಾಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಕೂಡ ಇಲ್ಲಿ ಕೊಟ್ಟಿದೀವಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ. ಗೊತ್ತಾಯ್ತಲ್ವಾ? ಎಜುಕೇಶನ್ ಕ್ವಾಲಿಫಿಕೇಶನ್ ತಿಳಿಸ್ಕೊಡ್ತೀನಿ ಇವಾಗ ಏನೇನಿರಬೇಕು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಈ ಅಪ್ಲಿಕೇಶನ್ ಹಾಕೋ ಡೆಮೋ ವಿಡಿಯೋನ ಕ್ರಿಯೇಟ್ ಮಾಡಿದೀವಿ. ಆ ಡೆಮೋ ವಿಡಿಯೋ ಲಿಂಕ್ ನಿಮಗೆ ಇವಾಗ ಐ ಬಟನ್ ನಲ್ಲಿ ಕಾಣಿಸ್ತಾ ಇದೆ ನೋಡಿ. ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿದ್ದೀನಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲೂ 3 ಕಡೆ ಕೊಟ್ಟಿದ್ದೀನಿ. ಅಪ್ಲಿಕೇಶನ್ ಫಸ್ಟ್ ಇಂದ ಲಾಸ್ಟ್ ತನಕ ಹೇಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಹಾಕೋಬೇಕು ಅಂತ ಹೇಳಿ ನಾವು ಡೆಮೋ ವಿಡಿಯೋ ಮಾಡಿದ್ವಿ. ಅದನ್ನ ತಿಳ್ಕೊಂಡು ವಿಡಿಯೋ ನೋಡ್ಕೊಂಡು ಅರ್ಜಿಯನ್ನ ಹಾಕೊಳ್ಳಿ. ಈಸಿ ಆಗುತ್ತೆ ನಿಮಗೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ಗೊತ್ತಾಗಾದ್ರೆ. ಇವಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ತಿಳ್ಕೊಳ್ಳೋಣ. ಯಾವ್ಯಾವ ಹುದ್ದೆಗೆ ಏನೇನು ಎಜುಕೇಶನ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. ಜಿಲ್ಲಾ ಮ್ಯಾನೇಜರ್ ಹುದ್ದೆಗೆ ಗ್ರಾಜುಯೇಟ್ ಆಗಿರ್ಬೇಕಾಗುತ್ತೆ. ಯಾವ್ದ್ರಲ್ಲಿ ಅಂದ್ರೆ ಸೋಷಿಯಲ್ ಸೈನ್ಸ್, ರೂರಲ್ ಡೆವಲಪ್ಮೆಂಟ್, MSW, MBA ಅಥವಾ ಅಗ್ರಿಕಲ್ಚರಲ್ ಸೈನ್ಸ್ ನಲ್ಲಿ ಆಗಿರ್ಬೇಕು, ಅಥವಾ ಈಕ್ವಿಲೆಂಟ್ ನಲ್ಲಿ ಗ್ರಾಜುಯೇಷನ್ ಆಗಿರ್ಬೇಕಾಗುತ್ತೆ. ಮತ್ತೆ 5 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ನ ಕೇಳಿದರೆ. ಕನ್ನಡ, ಇಂಗ್ಲಿಷ್ ನಿಮಗೆ ಬರಬೇಕು. ಕಂಪ್ಯೂಟರ್ ಸ್ಕಿಲ್ಸ್ ಗೊತ್ತಿರಬೇಕು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 45 ವರ್ಷ, ಮುಂಚೆನೆ ತಿಳಿಸಿದ ಹಾಗೆ. ಜಿಲ್ಲಾ ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆಗೆ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು. 5 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತೆ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಮಾತನಾಡೋದಕ್ಕೆ, ಓದೋಕೆ ಮತ್ತೆ ಟೈಪ್ ಮಾಡೋಕ್ಕೆ ಬರಬೇಕು. ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗುತ್ತೆ. ಜಿಲ್ಲಾ ಮ್ಯಾನೇಜರ್ ಸ್ಕಿಲ್ ಅಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಹುದ್ದೆಗೆ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು. ಮತ್ತೆ 2 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರಬೇಕು. ಮತ್ತೆ ಇಂಗ್ಲಿಷು ಕನ್ನಡ ಬರೋದು ಕಂಪಲ್ಸರಿ ಆಗಿರುತ್ತೆ. ಮತ್ತು ಕಂಪ್ಯೂಟರ್ ಸ್ಕಿಲ್ ಇರಬೇಕಾಗತ್ತೆ ನಿಮಗೆ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಯಾವುದೇ ಗ್ರಾಜುಯೇಷನ್ ಆಗಿದ್ರೂ ತೊಂದರೆ ಇಲ್ಲ, ಆದ್ರೆ 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಆಫೀಸ್ ಮ್ಯಾನೇಜ್ಮೆಂಟ್ ನಲ್ಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ನಲ್ಲಿ, HR ಅಲ್ಲಿ ಅಥವಾ ಅಕೌಂಟ್ಸ್ ನಲ್ಲಿ ಇರಬೇಕಾಗತ್ತೆ. ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಹುದ್ದೆಗೆ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು ಅಥವಾ PG ಡಿಪ್ಲೊಮೊ ಆಗಿರ್ಬೇಕಾಗುತ್ತೆ. ಮತ್ತೆ 5 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ನ ಕೇಳಿದರೆ. ಕನ್ನಡ, ಇಂಗ್ಲಿಷು ನಿಮಗೆ ಕರೆಕ್ಟ್ ಆಗಿ ಬರಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಕಂಪ್ಯೂಟರ್ ನಾಲೆಡ್ಜು ಕೂಡ ಇರಬೇಕು. ಕ್ಲಸ್ಟರ್ ಸೂಪರ್ವೈಸರ್ ಹುದ್ದೆಗೆ ಗ್ರಾಜುಯೇಟ್ ಆಗಿದ್ರೆ ಓಕೆ, ಆದ್ರೆ 2 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರಬೇಕು. ಕನ್ನಡ, ಇಂಗ್ಲಿಷ್ ಬರಬೇಕು. ಕಂಪ್ಯೂಟರ್ ಸ್ಕಿಲ್ಸ್ ಕಂಪಲ್ಸರಿ ಬರಬೇಕಾಗುತ್ತೆ. ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಹುದ್ದೆಗೆ ಯಾವುದೇ ಗ್ರಾಜುಯೇಷನ್ ಆಗಿದ್ರೂ ಅರ್ಜಿ ಹಾಕಬಹುದು, ಆದ್ರೆ 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ನ ಕೇಳಿದ್ದಾರೆ. ಬ್ಲಾಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ಸ್ ಹುದ್ದೆಗೆ MSc ಅಗ್ರಿಕಲ್ಚರ್ ಆಗಿದ್ರೆ 1 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. BSc ಅಗ್ರಿಕಲ್ಚರಲ್ ಆಗಿದ್ರೆ 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅಥವಾ ಇನ್ನಿತರೆ ಯಾವುದೇ ಮಾಸ್ಟರ್ ಡಿಗ್ರಿ ಆಗಿದ್ರು ತೊಂದರೆ ಇಲ್ಲ, ಆದ್ರೆ ನೀವು 5 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ನ ಅವರು ಕೇಳಿದ್ದಾರೆ. ಗೊತ್ತಾಯ್ತಲ್ವಾ? ಈ ವೆಬ್ಸೈಟ್ ನಲ್ಲಿ ಫುಲ್ ಡೀಟೇಲ್ಸ್ ಇದೆ, ಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಶಾಟ್ ಬೇಕಾದ್ರೂ ತಗೊಳ್ಳಿ. ವೆಬ್ಸೈಟ್ ನ ಲಿಂಕ್ ನ ಕೊಟ್ಟಿದ್ದೀನಲ್ಲ, ಅಲ್ಲಿಂದ ಕ್ಲಿಕ್ ಮಾಡಿ ವೆಬ್ಸೈಟ್ ನ ಡೀಟೇಲ್ಸ್ ಕೂಡ ತಿಳ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲೇ ಲಿಂಕ್ ಕೊಟ್ಟಿದ್ದೀನಿ.
ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ನ ಫಾಲೋ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಪ್ರತಿದಿನಾನು ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ನಲ್ಲಿ. ಸೊ ಅದನ್ನ ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.